ಒಂದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ವಿವಾದ ಮುಕ್ತವಾಗಿ ನಡೆಸುವಂತ ಯೋಗ್ಯತೆ ಕೆಪಿಎಸ್ಸಿಗಿಲ್ವಾ ಅಂತ ಪ್ರಶ್ನೆ. ಯಾಕಂದ್ರೆ ಕೆಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ಎಡವಟ್ಟಾಗಿದೆ. ನಿನ್ನೆ ನಡೆದಂತ ಮರುಪರೀಕ್ಷೆಯಲ್ಲೂ ಕೂಡ ಲೋಪ. ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. 2023-24ರ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಅಕ್ಷರಗಳಲ್ಲಿ ಲೋಪ ಕಂಡಿದೆ. ತಪ್ಪು ಪ್ರಿಂಟ್ ಆಗಿದೆ. 3 ರಿಂದ 5 ಪ್ರಶ್ನೆಗಳ ಕನ್ನಡ ಅನುವಾದದಲ್ಲಿ ಲೋಪ ಆಗಿದೆ. ಆಗಸ್ಟ್ 27ರಂದು ಇದೇ ರೀತಿ ಲೋಪ ಆಗಿ ಪರೀಕ್ಷೆ ಕ್ಯಾನ್ಸಲ್ ಆಗಿತ್ತು. ನಿನ್ನೆ ನಡೆದ ಕೆಎಸ್ ಪ್ರೊಬೇಷನರಿ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿಯ ಪ್ರಮಾದ ಆಗಿದೆ. ನಡೆಸೋ ಒಂದು ಪರೀಕ್ಷೆನೂ ಕೂಡ ವಿವಾದ ಮುಕ್ತವಾಗಿ ನಡೆಸೋ ಯೋಗ್ಯತೆ ಇಲ್ವಾ? ಇದು ಯಾವ ರೀತಿ? ಇದು ಕೆಪಿಎಸ್ಸಿ ಯಾಕೆ ಹೀಗೆ? ಒಂದು ಕ್ವೆಶ್ಚನ್ ಪೇಪರ್ ಅನ್ನು ಕೂಡ ವಿವಾದ ಮುಕ್ತವಾಗಿ ತಯಾರಿಸೋದಕ್ಕಾಗಲ್ವಾ? ಕನ್ನಡ ಅಕ್ಷರಗಳಲ್ಲಿ ಲೋಪ ಅಂತ ಪರೀಕ್ಷಾರ್ಥಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ನೋಡಿ, ಅಮೆರಿಕಾದ ರಾಷ್ಟ್ರಪತಿ ಅಂತ ತಪ್ಪು ಪ್ರಿಂಟ್ ಆಗಿದೆ. ವಿಧೇಯಕಾಗೆ ವಿಧೇಯತಾವು ಅಂತ ಏನೇನೋ ಬರೆದಿದ್ದಾರೆ. ಪುನರ್ ಪರಿಶೀಲನೆ ಬದಲು ಸ್ಥಾಯಿಕ ಪುನರಂ ಅಂತ ಹಾಕಿದ್ದಾರೆ. ಹೀಗೆ ಹಲವು ಪ್ರಶ್ನೆಗಳ ಪದಗಳನ್ನ ತಪ್ಪಾಗಿ ನಮೂದು ಮಾಡಲಾಗಿದೆ. ಪರೀಕ್ಷೆ ನಡೆಸೋದಕ್ಕೆ ಅಂತಾನೆ ಉನ್ನತ ಅಧಿಕಾರಿಗಳಿದ್ರೂ ಕೂಡ ಇಂಥ ತಪ್ಪಾಗ್ತಾ ಇರೋದು ಯಾಕೆ? ಇಂಗ್ಲಿಷ್ ಪ್ರಶ್ನೆಗಳಿಗೆ ಕನ್ನಡದಲ್ಲಿ ಗೂಗಲ್ ಭಾಷಾಂತರ ಮಾಡೋದು ಸರಿನಾ? ಸಾಮಾನ್ಯ ಜ್ಞಾನ 1B, 1A, 1B ತರ ಬೇರೆ ಬೇರೆ ಇದಿರುತ್ತೆ. 1B ಯಲ್ಲಿ ಲೋಪದೋಷಗಳಾಗಿರೋದು. ತಪ್ಪಾದ ಪದ ಬದಲಿಗೆ ತಪ್ಪದ ಪದ ಬಳಕೆ ಅಂತ ನಮೂದು ಮಾಡಿದ್ದಾರೆ. ಪ್ರಶ್ನೆ ನಂಬರ್ 45 ವಿಧೇಯಕ ಪದ ಬಳಕೆ ಬದಲು ವಿಧೇಯತ ಅಂತ ಹಾಕಿದ್ದಾರೆ. ಪ್ರಶ್ನೆ 97ಕ್ಕೆ ಪುನರ್ ಪರಿಶೀಲನೆ ಬದಲು ಸ್ವಾಯಿಕ ಪುನರಂ ಅಂತ ಆಗಿದೆ. 85ನೇ ಪ್ರಶ್ನೆಯಲ್ಲಿ ಅಮೆರಿಕಾದ ರಾಷ್ಟ್ರಪತಿ ಅಂತ ತಪ್ಪ ಪ್ರಿಂಟ್ ಮಾಡಿದ್ದಾರೆ. ಹೀಗೆ ಹಲವು ಪ್ರಶ್ನೆಗಳ ಪದಗಳನ್ನ ತಪ್ಪಾಗಿ ನಮೂದು ಮಾಡಲಾಗಿದೆ. ಕ್ವೆಶ್ಚನ್ ಪೇಪರ್ ತಯಾರಿಸೋರು ಅಷ್ಟು ಕನ್ನಡ ಬರಲ್ವಾ? ಅಥವಾ ಅಂತ ಹಂತದ ಅಧಿಕಾರಿಗಳು ಯಾರಾದ್ರೂ ಅಥವಾ ಸಿಬ್ಬಂದಿ ಯಾರಾದ್ರೂ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ತಾರಾ? ಕೆಪಿಎಸ್ಸಿ ಪ್ರೊಬೇಷನರಿ ಎಕ್ಸಾಮ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡುವಂತ ತಂಡ ಇಷ್ಟೊಂದು ವೀಕಾ? ನೋಡಿ, ಕೆಪಿಎಸ್ಸಿಗೆ ದೂರು ಬರೆದಿರೋದು. ಪದೇ ಪದೇ ಪರೀಕ್ಷೆಗಳ ಪ್ರಶ್ನೆಗಳಲ್ಲೇ ತಪ್ಪಾದ್ರೂ ಕೂಡ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇದು 2ನೇ ಸಲ ಕೆಪಿಎಸ್ಸಿ ಎಕ್ಸಾಮ್ ಮಾಡ್ತಾ ಇರೋದು. ಒಂದು ಸಲ ಎಕ್ಸಾಮ್ ಮಾಡಬೇಕು ಅಂತಂದ್ರೆ ಎಷ್ಟೆಲ್ಲ ಕಷ್ಟ ಇದೆ, ಎಷ್ಟು ಖರ್ಚಾಗತ್ತೆ, ಸ್ಟೂಡೆಂಟ್ಸ್ಗೆ ಎಷ್ಟು ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ. ಒಂದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ವಿವಾದ ಮುಕ್ತವಾಗಿ ನಡೆಸೋ ಯೋಗ್ಯತೆ ಇಲ್ವಾ? ಪ್ರಶ್ನೆಗಳಲ್ಲೇ ತಪ್ಪು ಗೊಂದಲ ಇದ್ರೆ ನೀವು ಮಾಡ್ತಿರೋ ಕೆಲಸದ ಬಗ್ಗೆನೇ ಡೌಟ್ ಬರುತ್ತಲ್ವಾ? ಪರೀಕ್ಷೆ ನಡೆಸೋದಕ್ಕೆ ಅಂತಾನೆ ಉನ್ನತ ಅಧಿಕಾರಿಗಳಿದ್ರು ಕೂಡ ಯಾಕೆ ಇಷ್ಟೆಲ್ಲ ತಪ್ಪಾಗ್ತಾ ಇದೆ? ಇಂಗ್ಲಿಷ್ ಪ್ರಶ್ನೆಗಳಿಗೆ ಕನ್ನಡದಲ್ಲಿ ಗೂಗಲ್ ಭಾಷಾಂತರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ಗೂಗಲ್ ಭಾಷಾಂತರ ಮಾಡಿದ್ರು ಸರಿಯಾದ ವಾಕ್ಯ ರಚನೆ ಮಾಡುವಂತ ಯೋಗ್ಯತೆನೂ ಇಲ್ವಾ? ಅಷ್ಟೊಂದು ವೀಕ್ ಪರ್ಸನ್ಸ್ ಇರೋದಲ್ಲಿ ಕ್ವೆಶ್ಚನ್ ಪೇಪರ್ ತಯಾರು ಮಾಡೋರು. ತಪ್ಪು ಮಾಡ್ಬಿಟ್ಟು ಪರೀಕ್ಷಾರ್ಥಿಗಳಿಗೆ ಆ ಪ್ರಶ್ನೆಯ ಅಂಕ ನೀಡಿ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ? ಗ್ರೇಸ್ ಮಾರ್ಕ್ಸ್ ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ? ಕೆಪಿಎಸ್ಸಿಗೆ ಒಬ್ಬ ಅಧ್ಯಕ್ಷರು ಸದಸ್ಯರು ಇದ್ದು ಕೂಡ ಪ್ರಯೋಜನ ಏನು? ವಾಟ್ ಇಸ್ ದ ಯೂಸ್? ನೀವೇ ತಪ್ಪ ಪ್ರಶ್ನೆಗಳನ್ನ ಬರೆದ್ಬಿಟ್ಟು ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಅಂದ್ರೆ ಅದು ಎಷ್ಟು ಮಟ್ಟಕ್ಕೆ ಸರಿ? ಎಷ್ಟಲ್ಲ ಅಂತ ಗ್ರೇಸ್ ಮಾರ್ಕ್ಸ್ ಕೊಡ್ತೀರಿ? ಇದೆ ಅಂತೆ. ನೆನ್ನೆ ಅಷ್ಟೇ 14 crores ದುಡ್ಡು ಸ್ಪೆಂಡ್ ಮಾಡಿದ್ದಾರೆ. ಆ ಎಕ್ಸಾಮ್ ಸ್ಪೆಂಡ್ ಮಾಡಿರೋದಲ್ಲ ಅಂತ, ಅದು ದುಡ್ಡು ಖರ್ಚು ಮಾಡಿರೋದ್ರಲ್ಲಿ ಎಷ್ಟು ಮಟ್ಟಿಗೆ ವೇಸ್ಟ್ ಮಾಡಿದ್ದಾರೆ ಅಂತ ಅಂದರೆ, ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ನಡೆಸಿಲ್ಲ ಅವರು. ಮತ್ತು ಇನ್ನೊಬ್ಬ ಗೋವಿಂದರಾಜು ಅಂತ ಹೇಳಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಸಿಕ್ಕಾಕೊಂಡಿದ್ದೆ ವಿಜಯನಗರ ಸ್ಟೇಷನಲ್ಲಿ. ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಅವನ ಕಡೆ ಏನಿಲ್ಲ ಅಂದರೂ PDO, CTI ಮತ್ತು STA, PSI, KS ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸ್ಗೂ ದುಡ್ಡು ಕೊಟ್ಬಿಟ್ಟು ಅವನು ಎಲ್ಲರಿಗೂ ಕ್ಯಾಂಡಿಡೇಟ್ಸ್ಗೆ KPSCಯಲ್ಲಿ ಲಿಂಕ್ ಇಟ್ಕೊಂಡು ಮತ್ತು ಅವ್ರದ್ದೊಂದು ಗ್ರೂಪ್ ಇದೆ ಅಂತೆ. ನೆನ್ನೆ ಅರೆಸ್ಟ್ ಮಾಡಿ ಅವ್ನು ಇನ್ನೂ ಸ್ಟೇಷನಲ್ಲೇ ಇಟ್ಕೊಂಡಿದ್ದಾರೆ. ನಮ್ಮ ಒತ್ತಾಯ ಎಂದರೆ ಈ ರೀತಿ KPSCಯಲ್ಲಿ ಯಾಕೆ ಇಷ್ಟು ಮಟ್ಟಿಗೆ ಕಳಪೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಲ್ಲಿ ಕಳಪೆ ಮಾಡ್ತಾ ಇದ್ದಾರೆ? KE-ದವರು 5 ಲಕ್ಷ ಜನಕ್ಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ನೀವು ಯಾಕೆ? ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಕೆಪಿಎಸ್ಸಿ ಎಕ್ಸಾಮು ಅಥವಾ UPSC ಎಕ್ಸಾಮ್ಗೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸ್ಟೂಡೆಂಟ್ಸ್ ಓದ್ತಾ ಇರ್ತಾರೆ ಅಥವಾ ಪರೀಕ್ಷಾರ್ಥಿಗಳು ಓದ್ತಾರೆ. ನಾವು ಬರ್ದ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು, ನಾವು ಕೂಡ ಗ್ರೇಡ್ 1 ಆಫೀಸರ್ ಆಗಬೇಕು, ಹೀಗೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆದರೆ ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸೋದ್ರಲ್ಲೇ ಇಷ್ಟರ ಮಟ್ಟಿಗೆ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ರೆ
KPSC ಮೇಲೆ ಇರುವಂತಹ ಭರವಸೆ ಈಗ ಆಲ್ರೆಡಿ ಅರ್ಧಕ್ಕರ್ಧ ಹೊಟ್ಟೋಗ್ಬಿಟ್ಟಿದೆ, ಮತ್ತೆ ಮತ್ತೆ ಇದೇ ರೀತಿಯ ಎಡವಟ್ಟುಗಳಾಗ್ತಾ ಇದೆ. ಎಸ್ ಸಿಂಧೂರ, KPSC ಏನು ಪರೀಕ್ಷೆ ಏನಿದೆ ಒಂದಷ್ಟು ಕಡೆಯಲ್ಲಿ ಅವಾಗ ಕೂಡ ಆಪಾದನೆಯನ್ನ ಹೊತ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಆಗಸ್ಟ್ ನಲ್ಲಿ ನಡೀಬೇಕಾದಂತಹ ಎಕ್ಸಾಮ್ ರದ್ದಾಗಿತ್ತು, ಜೊತೆಗೆ ಮರು ಪರೀಕ್ಷೆಯನ್ನ ಕೂಡ ನಿನ್ನೆ ಆಯೋಜನೆ ಮಾಡಲಾಗಿತ್ತು. ಆದ್ರೂ ಕೂಡ ಆ ಒಂದು ಪರೀಕ್ಷೆಯಲ್ಲಿ ಕನ್ನಡದ ಪದಗಳು ತಪ್ಪಾಗಿ ಬಳಕೆ ಮಾಡಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ಕೇಳ್ಬರ್ತಾ ಇತ್ತು, ಅದು ಕೂಡ ನಮ್ಮ ಮಾತೃಭಾಷೆಯಲ್ಲೇ ಒಂದಷ್ಟು ತಪ್ಪುಗಳು ನಡೆದ್ರೆ ಹಾಗಾದ್ರೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ಮಾಡ್ತಾರೆ, ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಳ್ಳೋದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ KS ಮೊದಲು A ಮತ್ತು B ಏನು ಹಂತದಲ್ಲಿ ಒಂದಷ್ಟು ಪರೀಕ್ಷೆ ಪತ್ರಿಕೆ ನಿನ್ನೆ ಏನು ನಡೆದಿತ್ತು, ಆ ಒಂದು ಪತ್ರಿಕೆಯಲ್ಲೂ ಕೂಡ ಸಾಕಷ್ಟು 5 ರಿಂದ 7 ಪ್ರಶ್ನೆಗಳು ಕೂಡ ತಪ್ಪಾಗಿ ಬರೆದಿರುವಂತದ್ದು. ಯಾಕಂದ್ರೆ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪದಗಳು ಏನು ಬೇರೆ ಬೇರೆ ರೀತಿಯಾಗಿ ಪೋರ್ಟ್ರೇಟ್ ಆಗಿರುವಂತದ್ದು. ಹಾಗಾಗಿ ಪರೀಕ್ಷೆಯನ್ನ ಬರೆದ ನಂತರ ವಿದ್ಯಾರ್ಥಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. KPSC ಪರೀಕ್ಷೆ ಈ ರೀತಿ ನಮ್ಗೆ ಅನ್ಯಾಯ ಮಾಡತ್ತೆ. ಯಾಕಂದ್ರೆ ಒಂದು ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಓದಬೇಕು, ಅದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೋಬೇಕು ಅಂತ ಅಂದ್ರೆ ಸಾಕಷ್ಟು ದಿನದ ಶ್ರಮ ಇರುತ್ತೆ. ಕಳೆದ ಬಾರಿ ಕೂಡ ಆಗಸ್ಟ್ ನಲ್ಲಿ ಎಕ್ಸಾಮ್ ಆಗುತ್ತೆ ಅನ್ನುವಂತಹ ಹೋಪ್ ನಲ್ಲಿ ಇದ್ದಂತಹ ಸಾಕಷ್ಟು ಅಭ್ಯರ್ಥಿಗಳು ಕೂಡ ನಿರಾಸೆಯಾಗಿದ್ರು. ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಯಾಕೆ ಈ ರೀತಿ ನಮ್ಗೆ ಆಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು. ಈ ಬಾರಿ ಅದೇ ಜೋಶ್ ನಲ್ಲಿ ಒಂದಷ್ಟು ಕಡೆಯಲ್ಲಿ ಈ ಬಾರಿ ಆದ್ರೂ ನಾವು ಪರೀಕ್ಷೆನ ಚೆನ್ನಾಗಿ ಮಾಡ್ಬೇಕು, ಅಲ್ಲಿ ಬಂದಂತಹ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಕೂಡ ಸಾಕಷ್ಟು ಕನಸುಗಳನ್ನ ಹೊತ್ತು ಬಂದಂತಹ ವಿದ್ಯಾರ್ಥಿಗಳಿಗೆ ಈಗ ನಿರಾಸೆ ಉಂಟಾಗಿರುವಂತದ್ದು. ಯಾಕಂದ್ರೆ ಪ್ರತಿ ಬಾರಿ ಈ ರೀತಿ ಪ್ರಶ್ನೆಗಳು ತಪ್ಪಾದಂತಹ ಸಂದರ್ಭದಲ್ಲಿ ಸರ್ಕಾರದ ಕಡೆ ಆಗಿರ್ಬೋದು ಅಥವಾ KPSC ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ಈ ಒಂದು ಇದರಲ್ಲಿ ಬರುವಂತದ್ದು ಒಂದು ಕಡೆಯಾಗಿ ಗ್ರೇಸ್ ಮಾರ್ಕ್ ಅನ್ನ ಕೊಡ್ತೀವಿ ಅನ್ನುವಂತಹ ಮಾತುಗಳು ಬರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಆಗ್ತಾ ಹೋದ್ರೆ ನಿಜಕ್ಕೂ ಬೇಸರದ ಸಂಗತಿ. ಸಿಂಧೂರ, ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.